ಜೌಹರನ್ನು ಆತ್ಮಹತ್ಯೆ ಎಂದು ಕರೆಯುವುದು ಸುಲಭ. ಆದರೆ ಅದರ ಹಿಂದಿನ ಕ್ರೌರ್ಯದ ಬಗ್ಗೆ ಕೇಳಲು ನಿಮಗೆ ಧೈರ್ಯವಿದೆಯಾ? ನೀವು ಪೂರ್ಣ ಸತ್ಯವನ್ನ ಕೇಳಿದರೆ ಬಹುಶಃ ನಿಮ್ಮ ಪ್ರಕಾರ ಜೌಹರ್ ಎಂಬ ಪದವು ಆತ್ಮಹತ್ಯೆಯನ್ನು ಪ್ರತಿನಿಧಿಸುವುದಿಲ್ಲ, ಬದಲಾಗಿ ಮಹಿಳೆಯರ ತ್ಯಾಗ, ಬಲಿದಾನ ಮತ್ತು ಸ್ವಾಭಿಮಾನವನ್ನು ಪ್ರತಿನಿಧಿಸುತ್ತದೆ. ಜೌಹರ್ ಮೂಲತಃ ರಾಜಸ್ಥಾನದಲ್ಲಿ ಪ್ರಾರಂಭವಾಯಿತು. ಅಲ್ಲಿ ಚಿತ್ತೋರಗಢ ಎಂಬ ಕೋಟೆ ಇದೆ. ಇದರ ಹೆಸರನ್ನು ಕೇಳಿದಾಗ ಹೆಚ್ಚಿನ ಜನರು ರಾಣಿ ಪದ್ಮಾವತಿ ಮತ್ತು 16,000 ಮಹಿಳೆಯರ ಜೌಹರನ್ನು ನೆನಪಿಸಿಕೊಳ್ಳುತ್ತಾರೆ. ಆದರೆ ಜೌಹರ್ ಚಿತ್ತೋರಗಢದಲ್ಲಿ ಒಮ್ಮೆ ಅಲ್ಲ 3 ಬಾರಿ ನಡೆದಿದೆ ಎಂಬ ವಿಚಾರ ಕೆಲವೇ ಜನರಿಗೆ ತಿಳಿದಿದೆ. 1303 ರಿಂದ 1568 ನಡುವಿನ 264 ವರ್ಷಗಳಲ್ಲಿ ಈ ಕೋಟೆಯು 3 ಮಹಾನ್ ಜೌಹರ್ಗಳಿಗೆ ಅಂದರೆ ಪ್ರಾಣ ತ್ಯಾಗಗಳಿಗೆ ಸಾಕ್ಷಿಯಾಯಿತು. 1303ರಲ್ಲಿ ಜಿಹಾದಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಕ್ರಮಣದ ಸಮಯದಲ್ಲಿ ರಾಣಾ ರತನ್ ಸಿಂಗ್ ಅವರ ಪತ್ನಿ ರಾಣಿ ಪದ್ಮಾವತಿ ಮತ್ತು 16,000 ಮಹಿಳೆಯರು ಮೊದಲ ಜೌಹರ್ ಮಾಡಿದರು. 1535ರಲ್ಲಿ ಬಹದ್ದೂರ್ ಶಾ ಗುಜರಾತಿಯ ಆಕ್ರಮಣದ ಸಮಯದಲ್ಲಿ ರಾಣಾ ಸಂಗ ಅವರ ಪತ್ನಿ ರಾಣಿ ಕರ್ಣಾವತಿ ಮತ್ತು 13,000 ಮಹಿಳೆಯರು ಎರಡನೇ ಜೌಹರ್ ಮಾಡಿದರು. 1568ರಲ್ಲಿ ಜಿಹಾದಿ ಅಕ್ಬರ್ ಆಕ್ರಮಣದ ಸಮಯದಲ್ಲಿ ರಾಣಾ ಉದಯ್ ಸಿಂಗ್ ಅವರ ಪತ್ನಿ ಫೂಲ್ ಕನ್ವರ್ ಮತ್ತು 7,000 ಮಹಿಳೆಯರು ಮೂರನೇ ಜೌಹರ್ ಮಾಡಿದರು. ಚಿತ್ತೋರ್ಗಢದಲ್ಲಿ ಮುಸ್ಲಿಂ ಆಕ್ರಮಣಕಾರರ ಕ್ರೌರ್ಯದಿಂದ ತಪ್ಪಿಸಿಕೊಳ್ಳಲು ಮತ್ತು ತಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಲು 30,000ಕ್ಕೂ ಹೆಚ್ಚು ಮಹಿಳೆಯರು ಜೀವಂತವಾಗಿ ಅಗ್ನಿಕುಂಡವನ್ನು ಪ್ರವೇಶಿಸಿದರು. ಈ ಕಥೆ ಕೇವಲ ಚಿತ್ತೋರ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದಕ್ಕೂ ಮೊದಲು 1294ರಲ್ಲಿ ಜೈಸಲ್ಮೇರ್ನಲ್ಲಿ ಭಾರತದ ಮೊದಲ ಜೌಹರ್ ನಡೆದಿತ್ತು. ಅಲ್ಲಿ ಭೇಟಿ ರಾಜವಂಶದ 24,000 ಮಹಿಳೆಯರು ಜಿಹಾದಿ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಜೌಹರ್ ಮಾಡಿಕೊಂಡಿದ್ದರು. 1327ರಲ್ಲಿ ಮುಹಮ್ಮದ್ ಬಿನ್ ತುಘಲಕ್ನು ಕಾಂಪಿಲಿ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ ದಕ್ಷಿಣ ಭಾರತದಲ್ಲಿಯೂ ಜೌಹರ್ ನಡೆಯಿತು. ಜೌಹರ್ಗೆ ಕಾರಣ ಮುಸ್ಲಿಂ ಆಕ್ರಮಣಕಾರರ ಕ್ರೌರ್ಯ. ಯುದ್ಧವನ್ನು ಗೆದ್ದ ನಂತರ ಜಿಹಾದಿಗಳು ರಾಜ್ಯ ಮತ್ತು ಸಂಪತ್ತನ್ನು ಲೂಟಿ ಮಾಡುವುದಲ್ಲದೆ ಹಿಂದೂ ಯೋಧರ ಪತ್ನಿಯರು ಮತ್ತು ಮಕ್ಕಳ ಮೇಲೆ ಅಮಾನವೀಯ ದೌರ್ಜನ್ಯಗಳನ್ನು ಎಸಗುತ್ತಿದ್ದರು. ಮಹಿಳೆಯರನ್ನು ಸೆರೆ ಹಿಡಿದು ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸಿ ಬಲವಂತವಾಗಿ ಮದುವೆ ಮಾಡಿಸಲಾಗುತ್ತಿತ್ತು. ಅದೇ ರೀತಿ 1299ರಲ್ಲಿ ಗುಜರಾತ್ನ ವಘೇಲಾ ರಾಜ ಕರ್ಣನನ್ನು ಸೋಲಿಸಿದ ನಂತರ ಜಿಹಾದಿ ಅಲ್ಲಾವುದ್ದೀನ್ ಖಿಲ್ಜಿ ರಾಣಿ ಕಮಲಾದೇವಿಯನ್ನು ಅಪಹರಿಸಿ ಬಲವಂತವಾಗಿ ತನ್ನ ಜನಾನದಲ್ಲಿ ಸೇರಿಸಿಕೊಂಡನು. ಆಕೆಯ ಮಗಳು ದೇವಲ್ ದೇವಿಯನ್ನು ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸಿ ತನ್ನ ಮಗ ಖಿಜರ್ ಖಾನ್ಗೆ ಮದುವೆ ಮಾಡಿಸಿದನು. ಖಿಜರ್ ಖಾನ್ನ ಮರಣದ ನಂತರ ದೇವಲ್ ದೇವಿಯನ್ನು ಸೆರೆ ಹಿಡಿದು ಶಾದಿಬ್ ಮತ್ತು ಕುತುಬುದ್ದೀನ್ ಒಬ್ಬರ ನಂತರ ಒಬ್ಬರು ಬಲಾತ್ಕಾರ ಮಾಡಿದರು. ಹಲವು ಬಾರಿ ಈ ಜಿಹಾದಿಗಳು ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯರ ಮೃತದೇಹಗಳ ಮೇಲೂ ದೌರ್ಜನ್ಯ ಎಸಗಿದ್ದರು. ಅದಕ್ಕಾಗಿಯೇ ಈ ಧೈರ್ಯಶಾಲಿ ಮಹಿಳೆಯರು ಜೌಹರನ್ನು ಆರಿಸಿಕೊಂಡರು. ಅದು ಅವರಿಗೆ ಕೇವಲ ಪದವಾಗಿರಲಿಲ್ಲ, ಬದಲಿಗೆ ತ್ಯಾಗ, ಬಲಿದಾನ ಮತ್ತು ಸ್ವಾಭಿಮಾನದ ಸಂಕೇತವಾಗಿತ್ತು. ಜೌಹರ್ಗೆ ಮೊದಲು ಮಹಿಳೆಯರು 16 ಅಲಂಕಾರಗಳನ್ನು ಮಾಡಿಕೊಂಡು ನಂತರ ಅಗ್ನಿಕುಂಡವನ್ನು ಪ್ರವೇಶಿಸುತ್ತಿದ್ದರು. ಈ ಉದ್ದೇಶಕ್ಕಾಗಿಯೇ ರಾಜನು ಶ್ರೀಗಂಧ, ಮರದ ಕೊರಡುಗಳು, ತೆಂಗಿನಕಾಯಿ ಮತ್ತು ತುಪ್ಪವನ್ನು ಬಳಸಿ 40 ರಿಂದ 50 ಅಡಿ ಆಳದ ಜೌಹರ್ ಬಲಿಪೀಠವನ್ನು ಮೊದಲೇ ಸಿದ್ಧಪಡಿಸುತ್ತಿದ್ದನು. 1958-59ರಲ್ಲಿ ಭಾರತೀಯ ಪುರಾತತ್ವ ವಿಭಾಗವು ವಿಜಯಸ್ತಂಭ ಪ್ರದೇಶವನ್ನು ಉತ್ಖನನ ಮಾಡಿದಾಗ ಬೂದಿ, ಮೂಳೆಗಳು, ಮೆರುಗೆಣ್ಣೆ ಬಳೆಗಳು ಮತ್ತು ಒಂದು ಕೊಳವನ್ನು ಕಂಡುಕೊಂಡಿತು. ಅವರ ಪ್ರಕಾರ ಈ ಕೊಳದಲ್ಲಿ 40,000ಕ್ಕೂ ಹೆಚ್ಚು ಮಹಿಳೆಯರ ಮೃತ್ಯುವಾಗಿತ್ತು. ಅಂದಿನಿಂದ ಚಿತ್ತೋರ್ಗಢ ಕೋಟೆಯಲ್ಲಿರುವ ಜೌಹರ್ ಸ್ಮಾರಕದಲ್ಲಿ ಶ್ರದ್ಧಾಂಜಲಿ ಸಮಾರಂಭವನ್ನು ನಡೆಸಲಾಗುತ್ತಿದೆ. ಇದು ಈ ಐತಿಹಾಸಿಕ ಜೌಹರನ್ನು ಆತ್ಮಹತ್ಯೆಯಲ್ಲ, ಬದಲಾಗಿ ವ್ಯಕ್ತಿಯ ಸ್ವಾಭಿಮಾನವನ್ನು ರಕ್ಷಿಸುವ ಅಂತಿಮ ನಿರ್ಧಾರವೆಂದು ಚಿತ್ರಿಸುತ್ತದೆ.